ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ತುಲಾ ರಾಶಿಯವರಿಗೆ ಶುಕ್ರವಾರ ಆಗಸ್ಟ್ 7ರಂದು ವಿಶೇಷವಾಗಿ ನಾನು ಇಂದು ನಿಮಗೆ ಹೇಳಲಿರುವ ವಿಷಯವು ನಿಮ್ಮ ಜೀವನದಲ್ಲಿನ ಕೆಲವು ಹಳೆಯ ಘಟನೆಗಳಿಗೆ ಅಥವಾ ಇಂದು ನಡೆದ ಕೆಲವು ಇತ್ತೀಚಿನ ಘಟನೆಗಳಿಗೆ ಸಂಬಂಧಿಸಿರಬಹುದು. ನೀವು ಒಮ್ಮೆ ಸಂಪೂರ್ಣವಾಗಿ ನಂಬಿದ ವ್ಯಕ್ತಿಯಿಂದ ನೀವು ನೋಯಿಸಿರಬಹುದು ಮತ್ತು ಆ ನೋವನ್ನು ಮರೆಯಲು ಸಾಧ್ಯವಾಗದ ಅನೇಕರಿದ್ದಾರೆ. ಅದ್ಯಾಕೋ ಇಂದು ಆ ನೋವನ್ನು ಯಾರಿಗೂ ನೆನಪಿಸುವ ಸಮಯವಲ್ಲ. ಆದರೆ ಹಿಂದೆ ನಡೆದ ಅಥವಾ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ದ್ರೋಹಗಳು, ಆ ನಂಬಿಕೆ ದ್ರೋಹಗಳು, ಅವುಗಳ ಹಿಂದಿನ ಪಾತ್ರಗಳು ಯಾವುವು ಮತ್ತು ಆ ನೋವನ್ನು ಎಂದಿಗೂ ಮರೆಯದ ಹಲವು ವಿಶೇಷತೆಗಳಿವೆ. ಜ್ಯೋತಿಷ್ಯದ ಪ್ರಕಾರ ಇಂದು ರಾತ್ರಿ ಅಂದರೆ ಶುಕ್ರವಾರ ಆಗಸ್ಟ್ 7ರಂದು ರಾತ್ರಿ 9:15 ನಂತರ ಕೆಲವರಿಗೆ ಈ ಘಟನೆಗೆ ಸಂಬಂಧಿಸಿದ ಹೊಸ ಮಾಹಿತಿ ಅಥವಾ ಚಿಹ್ನೆಗಳು ಇರುತ್ತವೆ. ಆದ್ದರಿಂದ ನೀವು ಈ ವಿಡಿಯೋವನ್ನು ಎಲ್ಲಿಯೂ ಬಿಟ್ಟು ಹೋಗದೆ ಶಾಂತ ಮತ್ತು ವಿವರವಾದ ರೀತಿಯಲ್ಲಿ ನೋಡುತ್ತೀರಿ ಎಂದು ನಾನು ಪ್ರಾಮಾಣಿಕವಾಗಿ ಭಾವಿಸುತ್ತೇನೆ. ಅಲ್ಲದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಜೈ ಸಂತೋಷಿ ಮಾತಾ ಎಂದು ಭಕ್ತಿಯಿಂದ ಕಾಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಸ್ವಲ್ಪ ಲೈಕ್ ಮಾಡಿ. ತುಲಾ ರಾಶಿ ಎಂದರೆ ನಮಗೆ ಚಿತ್ತಾ ನಕ್ಷತ್ರಕ್ಕೆ 3 ಮತ್ತು 4 ಪಾದಗಳು, ಸ್ವಾತಿ ನಕ್ಷತ್ರಕ್ಕೆ 1, 2, 3, 4 ಪಾದಗಳು, ವಿಶಾಖ ನಕ್ಷತ್ರಕ್ಕೆ 1, 2, 3 ಪಾದಗಳು. ಈ ಪಾದಗಳಲ್ಲಿ ಜನಿಸಿದವರು ಮಾತ್ರ ತುಲಾ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಮತ್ತು ತುಲಾ ರಾಶಿ ಚಕ್ರದಲ್ಲಿ 7ನೇ ರಾಶಿಯಾಗಿದೆ. ನನಗೆ ಇದು ಹೇಗೆ ಸಂಭವಿಸಿತು? ನನ್ನ ಹಿಂದೆ ಯಾರು ಇದ್ದಾರೆ? ನಿಜವಾಗಿಯೂ ನನ್ನನ್ನು ಮೋಸ ಮಾಡಿದವರು ಯಾರು ಎಂಬ ಪ್ರಶ್ನೆಗಳಿಗೆ ನೀವು ಹಲವು ವರ್ಷಗಳಿಂದ ಉತ್ತರಗಳನ್ನು ಹುಡುಕುತ್ತಿರಬೇಕು ಮತ್ತು ಇಂದು ನಡೆಯುತ್ತಿರುವ ಪ್ರಶ್ನೆಗಳು ಅಥವಾ ಸಂಭಾಷಣೆಗಳಿಗೆ ನೀವು ಉತ್ತರಗಳನ್ನು ಹುಡುಕುತ್ತಿರಬೇಕು. ನಡೆಯುವ ಸಂಭಾಷಣೆಗಳು ಕೆಲವು ಮಾತುಗಳು ಅಥವಾ ಕೆಲವು ಸಂದೇಶಗಳು ಮತ್ತು ವ್ಯಕ್ತಿಯ ನಡವಳಿಕೆಯಿಂದಾಗಿ ನೀವು ಸ್ವಲ್ಪ ಅನುಮಾನಾಸ್ಪದರಾಗಿರುವಂತೆ ಕಾಣುತ್ತೀರಿ. ಆಕಾಶದಲ್ಲಿ ನಡೆಯುವ ಕೆಲವು ಸನ್ನಿವೇಶಗಳ ಪರಿಣಾಮಗಳ ಜೊತೆಗೆ ಒಬ್ಬ ವ್ಯಕ್ತಿಯು ಅನುಮಾನಾಸ್ಪದನಾಗುವ ಸಾಧ್ಯತೆ ಇದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ತುಲಾ ರಾಶಿಯವರು ಯಾವಾಗಲೂ ಸ್ವಾಭಾವಿಕವಾಗಿ ಎಲ್ಲರಲ್ಲೂ ನಂಬಿಕೆಯನ್ನು ಗೌರವಿಸುತ್ತಾರೆ. ಅವರು ಸಮತೋಲನವನ್ನು ಅನುಸರಿಸುತ್ತಾರೆ ಮತ್ತು ಯಾರನ್ನೂ ಮೋಸಗೊಳಿಸುವುದಿಲ್ಲ ಅಥವಾ ಯಾರಿಗೂ ತೊಂದರೆ ಕೊಡುವುದಿಲ್ಲ ಎಂದು ಎಲ್ಲರಿಗೂ ತಿಳಿದಿದೆ. ಒಮ್ಮೆ ಅವರು ನಂಬಿದರೆ ಅವರು ಪ್ರಾಣವನ್ನೇ ನೀಡುತ್ತಾರೆ. ವ್ಯಕ್ತಿತ್ವ ಹೊಂದಿರುವ ಜನರು ತುಲಾ ರಾಶಿಯವರು. ಆದ್ದರಿಂದ ಅವರು ನಂಬುವ ಜನರಿಂದ ನೋವು ಅನುಭವಿಸಿದರೆ ಆ ನೋವು ಅವರ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುತ್ತದೆ. ಇಂದಿನ ಗ್ರಹಗಳ ಚಲನೆಯು ಹಳೆಯ ವಿಷಯಗಳನ್ನು ನೆನಪಿಸುವ ಸಂದರ್ಭಗಳನ್ನು ತರಬಹುದು ಎಂದು ಜ್ಯೋತಿಷಿಗಳು ಬಲವಾಗಿ ಸೂಚಿಸುತ್ತಾರೆ. ಆದರೆ ಒಂದು ವಿಷಯವನ್ನು ನೆನಪಿಡಿ, ಇಂದು ನಿಮಗೆ ಏನಾದರೂ ತಿಳಿದಿದ್ದರೆ ಅದು ನಿಜ ಎಂದು ತಕ್ಷಣ ನಿರ್ಧರಿಸಬೇಡಿ. ಆದರೆ ಅದನ್ನು ಶಾಂತವಾಗಿ ಪರಿಗಣಿಸಿ. ಸತ್ಯವನ್ನು ತಿಳಿದ ನಂತರವೇ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ನೀವು ಹಿಂತಿರುಗಿ ನೋಡಿದರೂ ತುಲಾ ರಾಶಿಯವರು ಯಾರ ಭಾವನೆಗಳನ್ನು ಎಂದಿಗೂ ನೋಯಿಸುವುದಿಲ್ಲ. ಅವರಿಗೆ ವ್ಯವಹಾರ ಕಲ್ಪನೆಗಳು, ಜ್ಞಾನ, ಆಲೋಚನೆಗಳು ಮತ್ತು ನೀತಿಗಳು ಯಾವಾಗಲೂ ಒಂದೇ ಆಗಿರುವುದಿಲ್ಲ. ಅವರ ಬುದ್ಧಿವಂತಿಕೆ ಮತ್ತು ಶಿಕ್ಷಣ ವಿಭಿನ್ನವಾಗಿರುತ್ತದೆ. ಅವರು ಯಾರನ್ನಾದರೂ ಯಾರೋ ಎಂದು ಭಾವಿಸಿದರೆ ಅವರು ಎಷ್ಟೇ ದೂರವಾಗಿದ್ದರೂ ಅವರನ್ನು ಪರಿಗಣಿಸುತ್ತಾರೆ. ಅವರು ಪ್ರೀತಿಯನ್ನು ಪಡೆಯಲು ಅಥವಾ ಅವರನ್ನು ನಿಷ್ಠೆಯಿಂದ ಮೆಚ್ಚಿಸಲು ಅವರು ಎಷ್ಟೇ ದೂರದಲ್ಲಿದ್ದರೂ ಅವರನ್ನು ಪರಿಗಣಿಸುವುದಿಲ್ಲ. ಅವರ ಜೀವನದಲ್ಲಿ ಅನೇಕ ದ್ರೋಹಗಳು ಹೀಗೆ ಇರುತ್ತವೆ. ಅವು ಯಾವ ರೀತಿಯ ದ್ರೋಹಗಳು? ವಿಶೇಷವಾಗಿ ನಾವು ಊಹಿಸದ ವಿಷಯಗಳು ಸಂಭವಿಸುವುದನ್ನು ನೋಡಿದಾಗ ನಮ್ಮ ಜೀವನದಲ್ಲಿ ಕೆಲವು ಜನರು ನಮ್ಮಿಂದ ದೂರವಾಗುತ್ತಾರೆ. ನಾವು ಆಗಲೂ ಕೆಲವು ಕಾರಣಗಳಿವೆ ಅಥವಾ ನಮಗೆ ಕೆಲಸದಲ್ಲಿ ಕೆಲವು ಸಮಸ್ಯೆಗಳಿವೆ ಅಥವಾ ನಾವು ಕೆಲವು ರೀತಿಯ ಸನ್ನಿವೇಶಗಳನ್ನು ಎದುರಿಸುತ್ತಿದ್ದೇವೆ ಅಥವಾ ನಮ್ಮ ಮನೆಯ ವಾತಾವರಣವು ಶುಭ ಚಟುವಟಿಕೆಗಳಿಂದ ಅಥವಾ
ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಅಥವಾ ಒಬ್ಬ ವ್ಯಕ್ತಿಯನ್ನು ಇಷ್ಟಪಡುವಂತಹ ವಿಷಯಗಳಿಗೆ ಸಂಬಂಧಿಸಿದೆ. ನಮ್ಮ ಜೀವನದಲ್ಲಿ ಕಾಲಕಾಲಕ್ಕೆ ಅನೇಕ ರೀತಿಯ ವಿಷಯಗಳು ಬರುತ್ತವೆ. ಸ್ನೇಹಿತರು ಮತ್ತು ಅಂತಹ ಸಂದರ್ಭಗಳು, ಅಂತಹ ವಿಶೇಷ ವಿಷಯಗಳು ಸಂಭವಿಸಿದಾಗ ನಾವು ಯಾವಾಗಲೂ ಒಂದೇ ರೀತಿಯಲ್ಲಿ ಯೋಚಿಸುತ್ತೇವೆ. ಅದಕ್ಕಾಗಿಯೇ ತುಲಾರಾಶಿಯವರ ಜೀವನದಲ್ಲಿ ಅವರ ರಹಸ್ಯಗಳು ಮತ್ತು ದೌರ್ಬಲ್ಯಗಳು ಹೆಚ್ಚು. ಮತ್ತು ಅವರು ಎಷ್ಟೇ ಹೇಳಿದರೂ ಕೆಲವರು ಅವರನ್ನು ನಂಬುವುದಿಲ್ಲ. ಅವರು ಏನು ಹೇಳಿದರೂ ನಂಬುತ್ತಾರೆ. ನಿಮ್ಮ ಸುತ್ತಲಿನ ಕೆಲವು ಜನರು ನಿಮ್ಮನ್ನು ಕಡಿಮೆ ಅಂದಾಜು ಮಾಡುತ್ತಾರೆ ಮತ್ತು ಊಹೆಗಳನ್ನು ಮಾಡುತ್ತಾರೆ. ಅವರು ನಿಮ್ಮ ಎಲ್ಲ ರಹಸ್ಯಗಳು, ಭವಿಷ್ಯದ ಯೋಚನೆಗಳು ಮತ್ತು ದೌರ್ಬಲ್ಯಗಳನ್ನು ತಿಳಿದುಕೊಳ್ಳುತ್ತಾರೆ ಮತ್ತು ನಿಮ್ಮ ಬೆನ್ನ ಹಿಂದೆ ದೊಡ್ಡ ರಂಧ್ರವನ್ನು ಸೃಷ್ಟಿಸುತ್ತಾರೆ. ಅಂದರೆ ನೀವು ಹಿನ್ನಡೆಯಾಗಿದೆ ಎಂದು ಭಾವಿಸಬಹುದು. ಆ ವ್ಯಕ್ತಿ ಯಾರೇ ಆಗಿರಲಿ, ನಿಮಗೆ ದ್ರೋಹ ಮಾಡಿದವರು, ಅವರು ಎಲ್ಲೋ ನಿಮ್ಮ ವ್ಯವಹಾರದಲ್ಲಿ ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಶತ್ರುಗಳಾಗಿರುತ್ತಾರೆ. ಕೊನೆಯದಾಗಿ, ನೀವು ಆಳವಾಗಿ ನಂಬಿದ್ದ ಯಾರಾದರೂ ನಿಮ್ಮನ್ನು ನೋಡಲು ವಿಫಲರಾಗಿರುವುದು ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಕುಟುಂಬ ಸದಸ್ಯರಲ್ಲಿಯೂ ಇರಬಹುದು. ಆದಾಗ್ಯೂ ಈಗಾಗಲೇ ಮರೆಮಾಡಲಾಗಿರುವ ಸತ್ಯವು ಕೆಲವೇ ದಿನಗಳಲ್ಲಿ ನಿಮ್ಮ ಕಣ್ಣ ಮುಂದೆ ಬರುತ್ತದೆ, ಏಕೆಂದರೆ ಅವರು ನಿಮಗೆ ದ್ರೋಹ ಮಾಡಿದಂತೆಯೇ ಅವರು ನಿಮಗೆ ದ್ರೋಹ ಮಾಡಿದ್ದನ್ನು, ಅವರು ಉಂಟುಮಾಡಿದ ಎಲ್ಲ ಕಷ್ಟಗಳು ಮತ್ತು ಸಂತೋಷಗಳನ್ನು ನೆನಪಿಸಿಕೊಳ್ಳುತ್ತಾನೆ ಮತ್ತು ಅವುಗಳನ್ನು ಇಂದು ನಿಮಗೆ ಪೂರ್ಣವಾಗಿ ಪ್ರಸ್ತುತಪಡಿಸುತ್ತಾನೆ. ಅದು ಕೆಲವು ಸಣ್ಣ ಘಟನೆಯ ಮೂಲಕ ಅಥವಾ ಮೂರನೇ ವ್ಯಕ್ತಿಯ ಮೂಲಕ ಆಗಿರಬಹುದು, ಆದರೆ ಗ್ರಹಣಗಳು ಆ ಸತ್ಯವನ್ನು ಬಹಿರಂಗಪಡಿಸುತ್ತವೆ. ಇದು ವಿಷಾದಕರ ಸಂಗತಿ, ಏಕೆಂದರೆ ನೀವು ಬಹಳ ಸಮಯದಿಂದ ಈ ರೀತಿಯ ಮಾನಸಿಕ ನೋವಿನಿಂದ ಬಳಲುತ್ತಿದ್ದೀರಿ. ಏಕೆ ಎಂದು ತಿಳಿಯದೆ ನೀವು ಮಾನಸಿಕವಾಗಿ ಬಳಲುತ್ತಿದ್ದೀರಿ. ಅಂತಹ ಮಾನಸಿಕ ನೋವು ಅವನಿಂದ ಉಂಟಾಗಿದೆಯೇ ಅಥವಾ ಅವಳಿಂದ ಉಂಟಾಗಿದೆಯೇ ಎಂದು ನಿಮಗೆ ತಿಳಿದಾಗ ನಿಮ್ಮ ಮನಸ್ಸು ಸ್ವಲ್ಪ ಶಾಂತತೆಯನ್ನು ಕಳೆದುಕೊಳ್ಳುತ್ತದೆ. ನೀವು ನಿಮ್ಮ ಹೃದಯದಲ್ಲಿ ಯೋಚಿಸುವುದರಿಂದ, ನೀವು ನಂಬುವವರು ಮೋಸ ಮಾಡಿದರೆ ನನ್ನ ಜೀವನದಲ್ಲಿ ಬೆಳವಣಿಗೆ ಹೇಗಿರುತ್ತದೆ ಎಂದು ನೀವು ಯೋಚಿಸಿರಬಹುದು. ನಿಮ್ಮ ಕಾಲುಗಳಿಗೆ ಬಂಧದಂತೆ ಮಾರ್ಪಟ್ಟು ನಿಮ್ಮ ಬೆಳವಣಿಗೆಯನ್ನು ನಿಲ್ಲಿಸುತ್ತಿರುವ ವಿಷಯಕಾರಿ ಸಂಬಂಧದಿಂದ ನೀವು ಹೊರಬರುತ್ತಿರುವುದರಿಂದ ನೀವು ಯೋಚಿಸಬಹುದು. ಈ ರೀತಿಯ ಮಾನಸಿಕ ನೋವಿನಿಂದ ಬಳಲುತ್ತಿರುವ ನಂತರ ಇದು ಏಕೆ ನಡೆಯುತ್ತಿದೆ ಎಂದು ಅರ್ಥವಾಗದೆ ನಡೆದ ಎಲ್ಲ ಸಮಯಗಳು, ಉದಾಹರಣೆಗೆ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆಯುವುದು, ಆಹಾರವಿಲ್ಲದೆ ರಾತ್ರಿಗಳನ್ನು ಕಳೆಯುವುದು, ಇಂದು ಬೆಳಕಿಗೆ ಬರುತ್ತಿದೆ. ಅದಕ್ಕಾಗಿಯೇ ನಾನು ನಿಮಗೆ ಇಂದು ಒಂದು ದೊಡ್ಡ ತಿರುವು ಎಂದು ಹೇಳಿದೆ ಮತ್ತು ಆ ವ್ಯಕ್ತಿ ನಿಮ್ಮ ಜೀವನದಿಂದ ಹೊರಟು ಹೋದ ಕಾರಣ ನೀವು ನಿಮ್ಮ ಎಲ್ಲ ಶಕ್ತಿಯನ್ನು ನಿಮ್ಮ ಸ್ವಂತ ಪ್ರಗತಿಯ ಮೇಲೆ ಹಾಕುತ್ತೀರಿ. ಈ ಘಟನೆಗಳ ನಂತರ ತುಲಾರಾಶಿಯವರ ಆಲೋಚನೆಗಳು ಸಹ ದೃಷ್ಟಿಕೋನಕ್ಕೆ ಬದಲಾಗುತ್ತವೆ. ಯಾರು ಒಳ್ಳೆಯವರು ಮತ್ತು ಯಾರು ಕೆಟ್ಟವರು ಎಂಬುದನ್ನು ಅರ್ಥಮಾಡಿಕೊಳ್ಳುವ ವಿವೇಚನೆ ಹೆಚ್ಚಾಗುತ್ತದೆ. ನಿಮ್ಮ ಬಾಕಿ ಇರುವ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳುತ್ತವೆ. ಹಣಕಾಸಿನ ನಿರ್ಧಾರಗಳು ಮತ್ತು ವ್ಯವಹಾರ ನಿರ್ಧಾರಗಳನ್ನು ಹೆಚ್ಚು ಎಚ್ಚರಿಕೆಯಿಂದ ತೆಗೆದುಕೊಳ್ಳಲಾಗುತ್ತದೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ದ್ರೋಹವು ನಿಮ್ಮನ್ನು ಕೆರಳಿಸುವುದಿಲ್ಲ. ನಿಮ್ಮನ್ನು ವಿಚೇತನನ್ನಾಗಿ ಮಾಡಲು ಇದು ಒಂದು ಉತ್ತಮ ಅವಕಾಶ, ಏಕೆಂದರೆ ನೀವು ಉತ್ತಮ ಆರ್ಥಿಕ ಪ್ರಗತಿಯನ್ನು ಸಾಧಿಸಲು, ಹಣದಲ್ಲಿ ಅಪಾರ ಸಂಪತ್ತನ್ನು ಸಾಧಿಸಲು, ಯಶಸ್ಸನ್ನು ಸಾಧಿಸಲು, ನಿಮಗಿಂತ ಹೆಚ್ಚಿನ ಹೆಸರನ್ನು ಸಾಧಿಸಲು ಮತ್ತು ನಿಮಗಿಂತ ಹೆಚ್ಚಿನ ಅಭಿವೃದ್ಧಿಯನ್ನು ಸಾಧಿಸಲು ಅವಕಾಶವನ್ನು ಹೊಂದಿದ್ದೀರಿ. ಇದರಿಂದ ಸ್ವಲ್ಪ ದೊಡ್ಡ ಪ್ರಯೋಜನವೂ ಇದೆ. ನಿಮ್ಮ ಜೀವನದಲ್ಲಿ ನಡೆಯುವ ನಿಮ್ಮೊಂದಿಗೆ ನಿಂತ ಜನರು ಯಾರು ಎಂದು ನಿಮಗೆ ತಿಳಿಯುತ್ತದೆ. ಅವರು ಕೊನೆಯವರೆಗೂ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾರೆ ಎಂಬುದನ್ನು ನೀವು ಗಮನಿಸಬಹುದು. ಹಾಗಾಗಿ ತುಲಾರಾಶಿಯವರೇ, ಈಗ ಯಾರನ್ನೂ ಕುರುಡರಾಗಿ ನಂಬಬೇಡಿ. ಮುಂದಿನ ದಿನಗಳಲ್ಲಿ ಅಂತರಂಗ ಮತ್ತು ನಿಮ್ಮ ಆತ್ಮಸಾಕ್ಷಿಗೆ ಆದ್ಯತೆ ನೀಡಿ. ನೀವು ಮೋಸ ಹೋಗಿದ್ದೀರಿ ಎಂದು ಬಾಳುವುದಕ್ಕಿಂತ ದೇವರು ನಿಮಗೆ ಒಳ್ಳೆಯ ದೃಷ್ಟಿ ನೀಡಿದ್ದಾನೆ ಎಂದು ಭಾವಿಸುವುದು ಉತ್ತಮ. ಇಂದು ನನ್ನ ಉದ್ದೇಶವೂ ಅದೇ ಆಗಿದೆ.
ನಾನು ಇದನ್ನು ನೋಡಿದರೆ ವಿಶೇಷವಾಗಿ ತುಲಾ ರಾಶಿಯವರಿಗೆ ಅವರು ಅಂತಹ ಸಮಸ್ಯೆಗಳಿಂದ ಹೊರಬರಲು ಬಯಸಿದರೆ ಅವರು ಈ ಒಂದು ಪರಿಹಾರವನ್ನು ಮಾಡಿದರೆ ಅವರು ಉತ್ತಮರಾಗುತ್ತಾರೆ. ಈಗ ವಿಡಿಯೋದಲ್ಲಿ ಈ ಪರಿಹಾರಗಳು ಯಾವುವು ಎಂದು ನಾನು ನಿಮಗೆ ಹೇಳುತ್ತೇನೆ. ತುಲಾ ರಾಶಿಯವರು ಜೀವನದಲ್ಲಿ ಅನುಸರಿಸಬೇಕಾದ ಪ್ರಮುಖ ವಿಷಯಗಳಿವೆ. ಉದಾಹರಣೆಗೆ ದ್ರೋಹ, ಶತ್ರುಗಳು ಮತ್ತು ದ್ರೋಹ. ನಿಮ್ಮ ರಾಶಿ ಚಕ್ರದ ಅಧಿಪತಿ ಶುಕ್ರನಾಗಿರುವುದರಿಂದ ಇದಕ್ಕೆ ಒಂದೇ ಒಂದು ಪರಿಹಾರವಿದೆ. ಆದ್ದರಿಂದ ಪ್ರತಿ ಶುಕ್ರವಾರ ಅಥವಾ ಶನಿವಾರ ಬೆಳಗ್ಗೆ ನೀವು ನಿಂಬೆಹಣ್ಣು ಎಳ್ಳೆಣ್ಣೆಯಿಂದ ದೀಪವನ್ನು ಪೂಜಿಸಬೇಕು. ಅದನ್ನು ಹೇಗೆ ಮಾಡುವುದು? ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ನಿಮ್ಮ ಮನೆ ಹತ್ತಿರದ ದುರ್ಗಾ ದೇವಸ್ಥಾನ ಅಥವಾ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಹೋಗಿ 2 ನಿಂಬೆಹಣ್ಣುಗಳನ್ನು ಭಾಗವಾಗಿ ಕತ್ತರಿಸಿ ಒಳಭಾಗವನ್ನು ಪಿರಮಿಡ್ನಂತೆ ತಿರುಗಿಸಿ ಅದರಲ್ಲಿ ಎಳ್ಳೆಣ್ಣೆಯನ್ನು ಸುರಿದು ದೀಪವನ್ನು ಪೂಜಿಸಿ. ಅದೇ ರೀತಿ ಸಂಜೆ ನೀವು ಶನಿದೇವ ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿದರೆ ನಿಮಗೆ ಇದು ಹೆಚ್ಚು ಉಪಯುಕ್ತವಾಗಿರುತ್ತದೆ. ಅದೇ ರೀತಿ ನೀವು ಓಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿದರೆ ನೀವು ಇತರ ದೃಷ್ಟಿಕೋನಗಳ ಪರಿಣಾಮಗಳಿಂದ, ನಂಬಿಕೆ ದ್ರೋಹಗಳಿಂದ ಮುಕ್ತರಾಗುತ್ತೀರಿ. ಈ ಮಂತ್ರವನ್ನು ಪ್ರತಿದಿನ 11 ಬಾರಿ ಜಪಿಸಿ ಆ ತಾಯಿಗೆ ನೀವು ಅಷ್ಟವರಗಳಿಂದ ದಯಪಾಲಿಸಲ್ಪಡಲಿದ್ದಾಳೆ ಎಂದು ನಾನು ಪ್ರಾಮಾಣಿಕವಾಗಿ ಪ್ರಾರ್ಥಿಸುತ್ತೇನೆ.